ಪರಂಪರೆಯನ್ನು ಎನ್ನುವ ತಾಳದಲ್ಲಿ ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತಾ ಎಂದಿನಂತೆ ಇಂದಿನ ಚಿಂತನಾ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದೇನೆ. ನನ್ನ ಹೆಸರು ಪರಮೇಶ್ವರ. ನಾನು 8ನೇ ತರಗತಿ ಡಿ ವಿಭಾಗದಲ್ಲಿ ವ್ಯಾಸ ಮಾಡುತ್ತಿದ್ದೇನೆ. ನಾನು ತೆಗೆದುಕೊಂಡ ವಿಷಯ ಕನ್ನಡ ರಾಜ್ಯೋತ್ಸವ. ಮೊದಲಿಗೆ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಕೋರುತ್ತಾ, ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವ ಎಂದರೆ ಸಡಗರ ಸಂಭ್ರಮ ಸಂತಸದಿಂದ ಆಚರಿಸುತ್ತಾರೆ. ಅದು ಒಂದೇ ದಿನ ಅಷ್ಟೇ ಸೀಮಿತವಾಗಬಾರದು, ಆ ತಿಂಗಳಿಗೆ ಸೀಮಿತವಾಗಬಾರದು. ವರ್ಷ ಪೂರ್ತಿ ಕನ್ನಡ ನಾಡು ನುಡಿಯನ್ನು ಬೆಳೆಸುವುದು ಕನ್ನಡಿಗರಾದ ನಮ್ಮ ಕರ್ತವ್ಯ. ಕನ್ನಡ ಪ್ರಾಂತ್ಯಗಳನ್ನು ಒಗ್ಗೂಡಿಸಿ 1956 ನವೆಂಬರ್ 1ರಂದು ಕರ್ನಾಟಕ ಎಂದು ಉದಯವಾಯಿತು. ನಂತರ ಕನ್ನಡಿಗರ ಆಶ್ರಯದಂತೆ 17 ವರ್ಷಗಳ ನಂತರ ಅಂದರೆ 1973 ನವೆಂಬರ್ 1ರಂದು ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು. ಕನ್ನಡ ಓದಲು ಮತ್ತು ಬರೆಯಲು ಬಹಳ ಸುಲಭ. ಕನ್ನಡ ಲಿಪಿಗಳು ಬಹಳ ಸುಂದರ, ಅವುಗಳನ್ನು ಕೇಳಲು ಇನ್ನೂ ಸುಂದರ. ಕನ್ನಡ ಪ್ರಪಂಚದಲ್ಲಿ 3ನೇ ಸ್ಥಾನ ಪಡೆದಿರುವುದು 200 ವರ್ಷಗಳು. ಇದು 2000 ವರ್ಷಕ್ಕೂ ಇತಿಹಾಸವನ್ನು ಸುದೀರ್ಘ ಇತಿಹಾಸವನ್ನು ಹೊಂದಿದೆ. ಇದುವರೆಗೂ ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ಸಂದಿವೆ. ವಿನೋಬಾ ಭಾವೆ ಅವರು ಕನ್ನಡವನ್ನು ವಿಶ್ವ ಲಿಪಿಗಳ ರಾಣಿ ಎಂದು ಘೋಷಿಸಿದ್ದಾರೆ. ಇಲ್ಲಿ 2 ವರ್ಷಗಳ ಹಿಂದೆ ಕೆನಡಾ ಸಂಸತ್ತಿನಲ್ಲಿ ಕನ್ನಡ ಕುರಿತು ಎಲ್ಲರ ಅಚ್ಚುಮೆಚ್ಚಾಗಿ ಮಾತಾಡಿ ಎಲ್ಲರ ಮನವನ್ನು ಗೆದ್ದಿದ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಮಾಧ್ವಾಳ್ ಗ್ರಾಮದ ಚಂದ್ರಶೇಖರ್ ಆರ್ಯ ಅವರು ಕನ್ನಡವನ್ನು ಕುರಿತು ಎಲ್ಲರ ಅಚ್ಚುಮೆಚ್ಚಿಗೆ ಪಾತ್ರರಾಗಿದ್ದಾರೆ. ಕ್ರಿಸ್ತಶಕ 450ರಲ್ಲಿ ರಚನೆಯಾದ ಹಲ್ಮಿಡಿ ಶಾಸನ ಇದು ಕನ್ನಡದ ಮೊಟ್ಟ ಮೊದಲ ಶಾಸನ. ಈಗ ತಮಿಳು ಭಾಷೆಗಳು ಈ ಕಡೆ ಬಂದಾಗ ಅವ್ರು ಕನ್ನಡ ಗೊತ್ತಿರಲ್ಲ, ಅವ್ರು ತಮಿಳು ಮಾತಾಡ್ತಾರೆ, ನಾವು ತಮಿಳು ಗೊತ್ತಿರ್ತಾರೆ ಮಾತಾಡ್ಕೊಳ್ತೀವಿ. ಅಂದರೆ ನಮ್ಮ ಭಾಷೆಗೆ ನಾವು ಪ್ರಾಮುಖ್ಯತೆ ಕೊಡಬೇಕಾದ್ರೆ ನಾವು ಆ ಕಡೆ ಹೋದಾಗ ಅವ್ರು ಕನ್ನಡ ಗೊತ್ತಿದ್ರೆ ಮಾತಾಡಲ್ಲ. ಯಾಕಂದ್ರೆ ಅವ್ರ ಭಾಷೆ ಕೊಡುವ ಪ್ರಾಮುಖ್ಯತೆ, ಅವ್ರ ಭಾಷೆ ಕೊಡುವ ಗೌರವ ಅದು. ನಾವು ದಯವಿಟ್ಟು ನಮ್ಮ ಭಾಷೆಗೆ ಅದೇ ಆದಂಥ ಗೌರವ ಕೊಡೋಣ ಅಂತ ಈ ಮಣ್ಣಿನಲ್ಲಿ ಜನಿಸಿದ ಅನೇಕ ನಾಯಕರು, ಕನ್ನಡ ಯಾತ್ರಿಕರು ಮತ್ತು ಕನ್ನಡದ ಕವಿಗಳು ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ. ನಾವು ಮುಂದಿನ ದಿನಗಳಲ್ಲಿ ಕನ್ನಡಕ್ಕೆ ನಮ್ಮದೇ ಆದ ಕೊಡುಗೆಗಳನ್ನು ನೀಡೋಣ ಅಂತ ನಾನು ಚಿಂತನಾ ಕಾರ್ಯಕ್ರಮ ನೀಡುತ್ತಿದ್ದೇನೆ.